ಮಹಾರಾಷ್ಟ್ರ ಗೌರ್ಮೆಂಟು ಮಹಾರಾಷ್ಟ್ರ ಸ್ಟೇಟಲ್ಲಿರೋ ವಿದರ್ಭ ಅನ್ನೋ ಪ್ಲೇಸಲ್ಲಿ ಹೂಡಿಕೆ ಮಾಡೋದಕ್ಕೋಸ್ಕರ 48,000 ಅಂದರೆ 48,000 ಕೋಟಿ ರೂಪಾಯಿಗಳಷ್ಟು MOUನ ಸಹಿ ಹಾಕಿದೆ. ನಾಗ್ಪುರಲ್ಲಿ ಆಯೋಜಿಸಿದ ಅಡ್ವಾಂಟೇಜ್ ವಿದರ್ಭ ಖಾಸದಾರ್ ಸರ್ಕಾರಿ ಮಹೋತ್ಸವ 2026ರಲ್ಲಿ ನಿತಿನ್ ಗಡ್ಕರಿ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮುಂದೆ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಮುಖವಾಗಿ ಇಲ್ಲಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 15,000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲು ಸಹಿ ಹಾಕಿದ್ದಾರೆ. ನಾಗ್ಪುರಲ್ಲಿ ಅತ್ಯಾಧುನಿಕ ಉತ್ಪಾದನಾ ಸೌಲಭ್ಯಗಳನ್ನು ಸ್ಥಾಪಿಸುವತ್ತ ಪ್ರಮುಖ ಗಮನ ಹರಿಸಿದೆ. ಹೊಸ ನಾಗ್ಪುರ ಸೌಲಭ್ಯವು ಈ ಪ್ರದೇಶದಲ್ಲಿ ಮಹೀಂದ್ರಾ ಅಸ್ತಿತ್ವದಲ್ಲಿರುವ ಟ್ರ್ಯಾಕ್ಟರ್ ಸ್ಥಾವರನ ವಿಸ್ತರಿಸುತ್ತೆ ಮತ್ತು ವಿದ್ಯುತ್ ಮತ್ತು ಆಂತರಿಕ ದಹನಕಾರಿ ಇಂಜಿನ್ ಅಂದರೆ ICE ಇಂಜಿನ್ಗಳಿಗೆ ಕಂಪನಿಯ ಸಂಪೂರ್ಣ ಶ್ರೇಣಿಯ ಆಟೋಮೋಟಿವ್ ಉತ್ಪನ್ನ ಅಂದರೆ ಎಲ್ಲ ಕಾರ್ಗಳು, ಟ್ರಕ್ಸ್, ಅವರ ಟ್ರ್ಯಾಕ್ಟರ್ಸು ಪ್ರತಿಯೊಂದನ್ನು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ಲ್ಯಾಂಟನ್ನು ವಿಸ್ತಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಟ್ರ್ಯಾಕ್ಟರ್ಸು, EV ವೆಹಿಕಲ್ಲು, EV ಕಾರ್ಸು, EV ಟ್ರಕ್ಸು ಮತ್ತು ಅವರ ಎಲ್ಲ ಥರ ವೆಹಿಕಲ್ಸ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಮಹೀಂದ್ರಾದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಟೋ ಮತ್ತು ಕೃಷಿ ವಲಯದ ರಾಜೇಶ್ ಜುಜುರಿಕರ್ ಅವರು ನಾವು ನಮ್ಮನ್ನು ವಿಸ್ತರಿಸಿಕೊಳ್ಳೋ ಹಂತದಲ್ಲಿದ್ದೇವೆ ಮತ್ತು ಅದನ್ನು ವಿಸ್ತರಿಸಲು ವಿದರ್ಭ ಪ್ರದೇಶಕ್ಕಿಂತ ಒಂದು ಉತ್ತಮ ಸ್ಥಳ ಇಲ್ಲ ಅಂತ ಹೇಳಿದ್ದಾರೆ. ಮಹೀಂದ್ರಾ ಮಹಾರಾಷ್ಟ್ರದಲ್ಲಿ ಕಳೆದ 15 ವರ್ಷಗಳಲ್ಲಿ 33,000 ಕೋಟಿಯಷ್ಟು ಹೂಡಿಕೆ ಮಾಡಿದೆ, ಗಮನಾರ್ಹ ಅಸ್ತಿತ್ವವನ್ನು ಹೊಂದಿದೆ ಅಂತ ಜುಜುರಿಕರ್ ಹೇಳಿದ್ದಾರೆ. ಮಹೀಂದ್ರಾ ಜೊತೆಗೆ ಜರ್ಮನ್ ಎಲೆಕ್ಟ್ರಿಕ್ ವಾಣಿಜ್ಯ ವಾಹನ ತಯಾರಕರಾದ ಎನ್ಮೋಟಿವ್ ಕೂಡ 3,200 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಿದೆ. ಇದು ತ್ರಿಚಕ್ರ ವಾಹನ, ಎಲೆಕ್ಟ್ರಿಕ್ ವಾಹನ ವಿಭಾಗಕ್ಕೆ ಪ್ರಯೋಜನವನ್ನು ನೀಡೋ ನಿರೀಕ್ಷೆ ಇರುವ ಗಿಗಾ ಎರಕದ ತಂತ್ರಜ್ಞಾನನ ನಾಗ್ಪುರಕ್ಕೆ ತರುತ್ತೆ. ಸ್ಟೀಲ್ ಸಂಸ್ಥೆ ಸೂಪರ್ ಸ್ಮೆಲ್ಟರ್ಸ್ ಕೂಡ 10,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕಿದೆ. ನಾಗ್ಪುರವನ್ನು ಲಾಜಿಸ್ಟಿಕ್ಸ್ ಮತ್ತು ಆಟೋಮೋಟಿವ್ ಹಬ್ ಆಗಿ ಯೋಜಿಸುವಾಗ ವಿದರ್ಭದಲ್ಲಿ ನೆರೆಯ ಹೆಚ್ಚು ಅರಣ್ಯದಿಂದ ಆವೃತವಾದ ಗಡ್ಚಿರೋಲಿಯನ್ನು ಉಕ್ಕಿನ ಹಬ್ ಆಗಿ ಅಭಿವೃದ್ಧಿಪಡಿಸಲು ಗಡ್ಕರಿ ತುಂಬ ಒತ್ತು ನೀಡ್ತಾ ಇದ್ದಾರೆ. ಜಮ್ಶೆಡ್ಪುರದ ಕಬ್ಬಿಣದ ಅದಿರು 55% ದರ್ಜೆಯದ್ದಾಗಿದ್ದು, ಗಡ್ಚಿರೋಲಿಯ ಕಬ್ಬಿಣದ ಅದಿರು 65 ದರ್ಜೆಯದ್ದಾಗಿದ್ದು, ಅಂದರೆ ಅದು ವಿಶ್ವದಲ್ಲಿ ಅತ್ಯುತ್ತಮವಾದುದು ಅಂತ ಸಾಬೀತಾಗಿದೆ ಅಂತ ಗಡ್ಕರಿ ಹೇಳಿದ್ದಾರೆ. ಟಾಟಾ ಸ್ಟೀಲ್ನ ಒಂದು ಘಟಕ ಗಡ್ಚಿರೋಲಿಗಾಗಿ 10 ಉಕ್ಕಿನ ಸ್ಥಾವರಗಳು ಪೈಪ್ಲೈನ್ನಲ್ಲಿವೆ, ಅಂದರೆ ಮುಂದೆ ಬರುತ್ತೆ ಅಂತ ಉದ್ಯಮ ಕಾರ್ಯನಿರ್ವಾಹಕರೊಬ್ಬರು ತಿಳಿಸಿದ್ದಾರೆ. ಸರ್ಕಾರವು ಸುಮಾರು 5,000 ಎಕರೆನ ನಾಗ್ಪುರದಲ್ಲಿ ಉತ್ಪಾದನೆ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಸ್ವಾಧೀನಪಡಿಸಿಕೊಳ್ಳಲಿದೆ ಎಂದು ಫಡ್ನವೀಸ್ ಹೇಳಿದರು. ವಿಶ್ವ ಆರ್ಥಿಕ ವೇದಿಕೆ 2026 ಸ್ವಿಟ್ಜರ್ಲೆಂಡ್ನ ದಾವೋಸ್ನಿಂದ ರಾಜ್ಯಕ್ಕಾಗಿ ತಂದ 30 ಟ್ರಿಲಿಯನ್ ರೂಗಳಲ್ಲಿ ಸುಮಾರು 3.75 ಟ್ರಿಲಿಯನ್ ರೂಗಳನ್ನು ವಿದರ್ಭದಲ್ಲಿ ಹೂಡಿಕೆ ಮಾಡಲಾಗುತ್ತೆ ಅಂತ ಅವರು ಮಾಹಿತಿ ನೀಡ್ತಾರೆ. ಈ ಒಂದು ಕಂಪನಿಗಳ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದ.